ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಹೋದ ಬಾರಿ ರಜಿಯ ಕಥೆಯ ಜೊತೆಗೆ ಈ ಚಿಂತನೆಯ ಉಪಸಂಹಾರ ಆಗಿತ್ತು. ರಜಿ ಅಂತ ಹೇಳಿ ಒಬ್ಬ ಪರಾಕ್ರಮಿಯಾದ ರಾಜ, ಸೂರ್ಯವಂಶದ ರಾಜ. ದೇವತೆಗಳು ಮತ್ತು ದೈತ್ಯರು ಯುದ್ಧ ನಡೆಸುವಾಗ ಬ್ರಹ್ಮದೇವರ ಹತ್ತಿರ ಹೋಗಿ ಕೇಳಿದ್ರು, ಯಾರು ಗೆಲ್ತೇವೆ ಈ ಸರ್ತಿ, ಯಾರು ಗೆಲ್ತೇವೆ ಅಂತ. ಅದಕ್ಕೆ ಬ್ರಹ್ಮದೇವರು, ರಜಿ ಯಾರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡ್ತಾನೋ ಅವ್ರು ಗೆಲ್ತೀರಾ ಅಂದರು. ದೈತ್ಯರು ಹೋಗಿ ರಜಿಯನ್ನು ಕೇಳಿದಾಗ ರಜಿ ಹೇಳಿದ, ನಾನೇ ಸುಪ್ರೀಂ ಆಗಬೇಕು ನಿಮ್ಮ ಪಕ್ಷದಲ್ಲಿ, ಆದರೆ ಮಾತ್ರ ನಾನು ಯುದ್ಧ ಮಾಡ್ತೇನೆ. ಆಗೋಲ್ಲ, ನಮ್ಮಲ್ಲಿ ಪ್ರಹ್ಲಾದ ಇದ್ದಾನೆ ಅಂದರು. ಅದರಿಂದಾಗಿ ರಿಜೆಕ್ಟೆಡ್. ಅವ್ರು ರಜಿಯನ್ನು ರಿಜೆಕ್ಟ್ ಮಾಡಿದ್ರು, ರಜಿ ಇವ್ರನ್ನ ರಿಜೆಕ್ಟ್ ಮಾಡಿದ್ನೋ, ಒಟ್ಟು ಆಯಿತು. ದೇವತೆಗಳು ಬಂದರು, ಆಯಿತು ನೀನೇ ಇಂದ್ರ ಅಂದರು. ಅವನು ಹೋರಾಡುವಾಗ ಇಂದ್ರ ಎತ್ತಿನ ರೂಪವನ್ನು ಧರಿಸಿ ಕಕುತ್ ತನ್ನ ಡುಬ್ಬದ ಹತ್ತಿರ ಕೂಡಿಸಿಕೊಂಡು ಯುದ್ಧರಂಗವನ್ನು ಪ್ರವೇಶ ಮಾಡಿದ. ರಜಿ ಎಲ್ಲರನ್ನ ಗೆದ್ದ. ಅದಕ್ಕೆ ಅವನಿಗೆ ಕಕುತ್ ಸ್ಥಾ ಅಂತ ಹೆಸರು ಬಂತು. ಕಕುತ್ ಅಂದರೆ ಡುಬ್ಬ. ಡುಬ್ಬದ ಮೇಲೆ ಅಥವಾ ಡುಬ್ಬದ ಹತ್ತಿರ ಕುಳಿತವ ಕಕುತ್ಸ್ಥ. ಆ ವಂಶ ಮುಂದೆ ರಾಮನು ಕೂಡ ಕಾಕುತ್ಸ್ಥ ಅಂತ ಆದ. ಅಷ್ಟು ನಾವು ನೋಡಿದ್ವಿ. ಇದಾದ ಮೇಲೆ ರಜಿ ಕೇಳಿದ ಅಂತೆ, ನೀವೇ ಇಂದ್ರ ಅಂತ ಹೇಳಿದ್ರಿ, ನನಗೆ ಇಂದ್ರ ಪದವಿ ಕೊಡ್ತೀರಾ ಅಂತ ಕೇಳಿದ ರಜಿ. ಒಪ್ಪಂದ ಹಾಗಾಗಿತ್ತು. ಇಟ್ ವಾಸ್ ಆನ್ ಅಗ್ರಿಮೆಂಟ್. ಕೊಡ್ತೀರಾ ಹಾಗೆ? ಅದಕ್ಕೆ ಇಂದ್ರ ತಲೆಬಾಗಿ ನಮಸ್ಕರಿಸಿ ಹೇಳಿದನಂತೆ, ಭಯತ್ರಾಣಾತ್ ಅನ್ನಪಾನಾತ್ ಭವಾನ್ ಅಸ್ಮತ್ ಪಿತಾ. ಯಾರು ಹೆದರಿಕೆಯಿಂದ ನಮ್ಮನ್ನು ರಕ್ಷಿಸ್ತಾನೆ ಅವನು ತಂದೆ, ಯಾರು ಅನ್ನಪಾನಗಳನ್ನು ನೀಡುತ್ತಾನೆ ಅವನು ತಂದೆ. ನೀನು ನನ್ನನ್ನು ಹೆದರಿಕೆಯಿಂದ ರಕ್ಷಿಸಿದ್ದಿ, ನೀನು ನನ್ನ ತಂದೆ ಇದ್ದ ಹಾಗೆ. ನಾನು ನಿನ್ನ ಮಗ ಇಂದ್ರ. ಸಚಾಪಿ ರಾಜ ಪ್ರಹಸ್ಯ ಆಹ. ಇಷ್ಟು ಹೇಳಿದಾಗ ನಕ್ಕು ಹೇಳಿದನಂತೆ ರಾಜ, ಏವಮಸ್ತ್ವೇವಮಸ್ತು ಅನತಿಕ್ರಮಣೀಯಾಹಿ ವೈರಿಪಕ್ಷಾದಪಿ ಅನೇಕ ವಿಧ ಚಾಟು ವಾಕ್ಯ ಗರ್ಭ ಪ್ರಣತಿ. ನಿನ್ನ ನಮಸ್ಕಾರದಲ್ಲಿ ಎಷ್ಟೆಲ್ಲ ಅರ್ಥ ಅಡಗಿದೆ. ಇರಲಿ ಇರಲಿ, ಈ ಮಾತಿಗೆ ನಾನು ಖುಷಿಯಾದೆ. ಇಂದ್ರ ಪದವಿ ನಿನಗೆ ಬೇಡ ಎಂದೆ. ಇಂದ್ರ ಪದವಿಗೆ ನೀನು ಏರಲು ಅರ್ಹನಲ್ಲ ಅನ್ನೋದನ್ನು ಈ ತರಹ ಹೇಳೋದೆ ಖುಷಿಯಾಯಿತು ನನಗೆ. ಅನೇಕ ಚಾಟುಗರ್ಭ ಪ್ರಣತಿ, ಅನೇಕ ವಿಧ ಚಾಟು ವಾಕ್ಯ ಗರ್ಭ ಪ್ರಣತಿ. ಪ್ರಣತಿ ಅಂದರೆ ನಮಸ್ಕಾರ. ಇತ್ಯುಕ್ತ ಸ್ವಪುರಂ ಜಗಾಮ. ಶತಕ್ರತುರಪಿ ಇಂದ್ರತ್ವಂ ಚಕಾರ. ಶತಕ್ರತು ಇಂದ್ರನಾದ, ಅಂದರೆ ನಾರ್ಮಲ್ ಇಂದ್ರನೇ ಇಂದ್ರನಾಗಿ ಮುಂದುವರೆದ. ಸ್ವರ್ಯಾತೇತು ರಜೌ ನಾರದರ್ಶಿ ಚೋದಿತಾ ರಜಿಪುತ್ರಾ ಶತಕ್ರತುಂ ಆತ್ಮಪಿತೃಪುತ್ರಂ ಸಮಾಚಾರಾತ್ ರಾಜ್ಯಂ ಯಾಚಿತವಂತಹ. ಆ ರಜಿಯ ಕಾಲವೂ ಮುಗಿತು. ರಜಿ ಸತ್ತ, ದೇವಲೋಕಕ್ಕೆ ಹೋಗಿಬಿಟ್ಟ. ಅವನ ಮಕ್ಕಳು 100 ಜನ ಇದ್ದರು.
ನಾರದರು ಬಂದು ಹೇಳಿದರಂತೆ, ನೋಡಿ ನಿಮ್ಮ ತಂದೆಗೂ ಇಂದ್ರನಿಗೂ ಇದೊಂದು ಒಪ್ಪಂದ ಇತ್ತು, ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ ಹೋದರು. ಯಾಕೆ ನಾರದರು ಅವರಿಗೆ ಯುದ್ಧ ನೋಡೋದು ಅಂದರೆ ಭಾರಿ ಇಷ್ಟ ಅಂತೆ. ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ಸುಖಕ್ಕಾಗಿ ದುಃಖವನ್ನು ಕೆಲವರು ಸಹಿಸ್ತಾರೆ. ನಾರದರಿಗೆ ಯುದ್ಧ ನೋಡಬೇಕು ಅಂತನ್ನೋದೊಂದು ಚಟ. ಯುದ್ಧದ ಹತ್ತಿರ ನಿಂತಾಗ ಆಯುಧಗಳು ತಾಗದೇ ಇರತ್ತೆಯೇ, ರಕ್ತ ಬರಲ್ವೇ? ಆದರೂ ಯುದ್ಧವನ್ನು ಹತ್ತಿರದಿಂದ ನೋಡಬೇಕು ಅಂತ ಸುಖಕ್ಕಾಗಿ ದುಃಖವನ್ನು ಸಹಿಸ್ತಾರೆ ಕೆಲವರು. ಹಾಗೆ ನಾರದರು ಒಬ್ಬರು ಅಂತ. ನಾರದರು ಅವರು ನಾರಂ ದದಾತಿ, ಮನುಷ್ಯರಲ್ಲಿ ಇರುವ ಅಜ್ಞಾನವನ್ನು ಅಭಿವ್ಯಕ್ತಿಗೊಳಿಸುತ್ತಾರೆ. ಅವರ ಮಾತಿನಿಂದ ಜ್ಞಾನವನ್ನೂ ಕೊಡ್ತಾರೆ, ಅಜ್ಞಾನ ವಿಪರೀತ ಜ್ಞಾನಗಳನ್ನು ಅಭಿವ್ಯಕ್ತಿಗೊಳಿಸ್ತಾರೆ. ಹೀಗಾಗಿ ನಾರಂ ದದಾತಿ, ನಾರದ ಅವರ ಹೆಸರೇ ಹಾಗೆ. ಮನುಷ್ಯರಲ್ಲಿ ಅಡಗಿರುವ ಅವರಿಗೆ ಯೋಗ್ಯವಾದ ಬುದ್ಧಿಯನ್ನು ಅಭಿವ್ಯಕ್ತಿಗೊಳಿಸುವವರನ್ನು ನಾರದರು ಅಂತ ಕರೀತಾರೆ. ಅವರೇನು ಮಾಡಲ್ಲ, ದುರ್ಜನರಿಗೆ ಅವರೇ ಹೋಗಿ ಜಗಳ ಏನು ಹಚ್ಚಲ್ಲ. ಅವರು ಹೇಳ್ತಾರೆ, ನೋಡಿ ಹೀಗೆ ಮಾತಿಗೆ ಬಂದಾಗ ನಿಮ್ಮ ತಂದೆಗೂ ಅವ್ರಿಗೂ ಅಗ್ರಿಮೆಂಟ್ ಇತ್ತು ಅಂದರು. ಅಷ್ಟು ಸಾಕಾಯಿತು ಇವರಿಗೆ. ಸೀದಾ ಹೋದ್ರಂತೆ ರಜಿಯ ಮಕ್ಕಳು ಇಂದ್ರನ ಹತ್ತಿರ. ರಾಜ್ಯಂ ಯಾಚಿತವಂತಹ, ನೀನು ನಮ್ಮ ಅಣ್ಣ ಅದೇ, ನಮ್ಮಪ್ಪನ ರಾಜ್ಯ ಆಯಿತು, ಇದು ದಾಯ ಆಯಿತು. ದಾಯ ಅಂದರೆ ಏನ್ಸೆಸ್ಟರಲ್ ಪ್ರಾಪರ್ಟಿ, ಆಸ್ತಿ ಪಾಲಾಗಬೇಕೋ ಬೇಡವೋ, ನಾನು ಇಂದ್ರತ್ವವನ್ನು ಮಾಡಬೇಕು ಅಂತ ಇದ್ದೀವಿ ಎಂದರು ಅವರೆಲ್ಲ. ಅಪ್ರದಾನೇನಕ ವಿಜಿತ್ಯ ಇಂದ್ರಂ ಅತಿಬಲಿನಃ ಸ್ವಯಂ ಇಂದ್ರತ್ವಂ ಚಕ್ರುಹು. ಆಗ ತಾವೇ ಇಂದ್ರರಾಗಲಿಕ್ಕೆ ಹೊರಟು ಹೋದರು. ಆದರೆ ಪುರಾಣ ಏನು ಹೇಳುತ್ತೆ, ತಾವೇ ಇಂದ್ರರಾದರೂ ಇಂದ್ರತ್ವಂ ಯಯುಹು, ಇಂದ್ರತ್ವವನ್ನು ಹೊಂದಿದರು ಅಂದರೆ ನಾನು ಇಂದ್ರ ಅಂತ ಅಂದುಕೊಂಡ್ರು. ನೋಡಿ, ಅಪ್ರದಾನೇನ ಚ, ಅವನು ಕೊಡಲಿಲ್ಲ. ಆದ್ದರಿಂದ ತತಶ್ಚ ಬಹುತಿಥೆ ಕಾಲೇ ಹಿ ಅತೀತೆ ಬೃಹಸ್ಪತಿಂ ಏಕಾಂತೆ ದೃಷ್ಟ್ವಾ ಅಪಹೃತ ತ್ರೈಲೋಕ್ಯ ಯಜ್ಞ ಭಾಗ ಶತಕ್ರತು ಉವಾಚ. ಬಹಳ ಕಾಲ ಆಯಿತು, ತಾವೇ ಇಂದ್ರ ಅಂದ್ಕೊಂಡು ತಿರುಗ್ತಾ ಇದ್ರು. ಲೋಕದಲ್ಲಿ ಯಾರಿಗೂ ಯಜ್ಞ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರು. ಬಹಳ ಕಾಲ ಕಳೆಯಿತು, ಯಜ್ಞ ಭಾಗಗಳೆಲ್ಲ ಹೋಗಿದೆ ಇಂದ್ರನಿಗೆ. ಸೀದಾ ಬೃಹಸ್ಪತ್ಯಾಚಾರ್ಯ ಹತ್ರ ಹೋದನಂತೆ ಇಂದ್ರ. ಬದರಿ ಫಲ ಮಾತ್ರಮಪಿ ಅರ್ಹಸಿ ಮಮ ಆಪ್ಯಾಯನಾಯ ಪುರೋಡಾಶಖಂಡಂ ದಾತು ಇತ್ಯುಕ್ತ್ವಾ ಬೃಹಸ್ಪತಿ ರುವಾಚ. ನಾನು ಬಲಗುಂದಿದ್ದೇನೆ, ಇಂದ್ರ ಹೇಳೋದು, ನಾನು ಬಲಗುಂದಿದ್ದೇನೆ, ನನಗೆ ಒಂದು ಬೋರೆ ಹಣ್ಣಿನಷ್ಟು ಪುರೋಡಾಶವನ್ನು ಕೊಡು. ಪುರೋಡಾಶ ಅಂತಂದರೆ ಹಾಲನ್ನು ಹೆಪ್ಪಾಕಿರ್ತಾರೆ, ಪೂರ್ತಿ ಮೊಸರಾಗಿರಲ್ಲ, ಹಾಲಾಗಿ ಉಳಿದಿರಲ್ಲ, ಅದನ್ನು ಪುರೋಡಾಶ ಅಂತ ಕರೀತಾರೆ. ಆ ಪುರೋಡಾಶವನ್ನು ಕೊಡು, ನನಗೆ ಬಲ ಬರಬೇಕು. ಯಜ್ಞದಿಂದ ದೇವತೆಗಳಿಗೆ ಬಲ ಬರೋದಲ್ಲ, ದೇವತೆಗಳು ಸಹಜವಾಗಿ ಬಲಿಷ್ಠರು. ಯಜ್ಞ ಇರೋದ್ರಿಂದಾಗಿ ಬಲ ಬಂತು ಅಂತನ್ನೋದೇನಿದೆ ಅದು ಅರ್ಥವಾದ. ಹೀಗಾಗಿ ಅವರು ಹೇಳ್ತಾರೆ, ಜನರಿಗೆ ತೋರಿದ್ದು ಹಾಗೆ ಅಂತ ದರ್ಶನ. ಈ ಕಥೆ ಹೀಗೆ ನಡೀತು. ಇಂದ್ರ ಹೋಗಿ ಬೇಡಿಕೊಂಡ, ನನಗೆ ಒಂದು ಸ್ವಲ್ಪ ಹವಿಸ್ಸು ಕೊಡಿ, ಬಲ ಬರಲಿ. ಏನು ಬಲ ಇಲ್ಲ ಅಂದ. ಆಗ ಬೃಹಸ್ಪತ್ಯಾಚಾರ್ಯ ಹೇಳಿದ್ರು, ಯದ್ಯೇವಂ ತ್ವಯಾಹಂ ಪೂರ್ವಮೇವ ಚೋದಿತಃ ತಸ್ಯಾಂ ತನ್ಮಯಾ ತ್ವದರ್ಥಂ ಕಿಮಕರ್ತವ್ಯಂ ಇತ್ಯಲ್ಪೈರೇವ ಅಹೋಭಿ ತ್ವಾಂ ನಿಜಪದಂ ಪ್ರಾಪಯಿಷ್ಯಾಮಿ. ಅವ್ರು ಹೇಳಿದ್ರಂತ, ಅಲ್ಲಪ್ಪ ನನಗೆ ಮೊದಲೇ ಹೇಳಬೇಕೋ ಇಲ್ವೋ,
ನಿನಗಾಗಿ ಯಾವುದೇ ಅಕರ್ತವ್ಯವನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಅಷ್ಟು ಪ್ರೀತಿ ನಿನ್ನ ಮೇಲೆ. ಇನ್ನೊಂದು ಸ್ವಲ್ಪ ದಿವಸ ತಡಿ. ನಿಜಪದಂ ಆರೋಹಯಿಷ್ಯಾಮಿ ಪ್ರಾಪಯಿಷ್ಯಾಮಿ. ವಾಪಸ್ಸು ನಿನ್ನ ಇಂದ್ರ ಪದವಿ ನಿನಗೆ ಸಿಗೋ ಹಾಗೆ ಮಾಡುತ್ತೇನೆ. ಇತ್ಯಭಿಧಾಯ ತೇಷಾಂ ಅನುದಿನಂ ಆಭಿಚಾರಿಕಂ ಬುದ್ಧಿಮೋಹಾಯ ಶಕ್ರಸ್ಯ ತೇಜೋಭಿವೃದ್ಧಯೇ ಜುಹಾವ. ಆಮೇಲೆ ಹೋಮ ಮಾಡಿದರು. ಆಭಿಚಾರಿಕ, ಬುದ್ಧಿಮೋಹ ಆಗಲಿ, ಬುದ್ಧಿ ಕೆಟ್ಟೋಗಲಿ ಅಂತ. ವಸ್ತುತಃ ಅದನ್ನು ವರಾಹ ಮಂತ್ರದಿಂದಲೂ ಕೂಡ ಸ್ತಂಭನ ಅಂತ ಹೇಳಿ ಒಂದು ಪ್ರಯೋಗ ಇದೆ. ಅವರಿಗೆ ಬುದ್ಧಿ ಸ್ಟಾಪ್ ಆಗೋಗುತ್ತೆ. ವಾರಾಹ ಸ್ತಂಭನಂ ಕ್ಷಿಪ್ರಂ ಅಂತ ವಾರಾಹ ಮಂತ್ರವನ್ನು ಬಳಸಿ ನಿಮ್ಮ ಎದುರಾಳಿಗಳ ಬುದ್ಧಿಯನ್ನು ಸ್ಥಗಿಸಬಹುದು. ಆದರೆ ಬ್ರಾಹ್ಮಣ ಕ್ಷತ್ರಿಯನಿಗಾಗಿ ಈ ಕೆಲಸ ಮಾಡಬಹುದೇ ವಿನಃ ಬ್ರಾಹ್ಮಣ ತನಗಾಗಿ ಮಾಡಬಾರದು. ಹಾಗೇನಾದ್ರು ಮಾಡಿದ್ರೆ ಅವನಿಗೆ ಶಿಕ್ಷೆ ಕೊಡಬೇಕು. ಅವನಿಗೆ ಸಾಮಾನ್ಯರಿಗೆ ಹಾಕುವುದಕ್ಕಿಂತ 200 ಪಟ್ಟು ಜಾಸ್ತಿ ಫೈನ್ ಹಾಕಬೇಕು ಅಂತ ಹೇಳಿ ಮನು ಹೇಳ್ತಾನೆ. ಮನು ಮನುಸ್ಮೃತಿಯಲ್ಲಿ ಬ್ರಾಹ್ಮಣರಿಗೇನು ಕಡಿಮೆ ಶಿಕ್ಷೆ ಇಲ್ಲ. ಉಳಿದ ಎಲ್ಲರಿಗೂ ಸ್ವಲ್ಪ ಶಿಕ್ಷೆ ಆದರೆ ಬ್ರಾಹ್ಮಣರಿಗೇನೆ ಜಾಸ್ತಿ ಶಿಕ್ಷೆ. ಯಾಕೆ ಅಂದರೆ ಅವರು ಕಟ್ಟುನಿಟ್ಟಿನಲ್ಲಿ ಇರಬೇಕು. ಹೀಗೆಲ್ಲ ಉಂಟು. ಮನುಸ್ಮೃತಿ, ಬ್ರಾಹ್ಮಣರು ಮನುಸ್ಮೃತಿ ಬರೆದ್ರು ಅಂತ ಬ್ರಾಹ್ಮಣರನ್ನು ಬೈತಾ ಇರ್ತಾರೆ. ಬ್ರಾಹ್ಮಣರಿಗೆ ಮನುಸ್ಮೃತಿ ಅದು ಹೇಗಿದೆ, ಅದೊಂದು ಗ್ರಂಥ ಇದೆ ಅನ್ನೋದೇ ಗೊತ್ತಿಲ್ಲ, ಅಷ್ಟ ಹಾಗಿದ್ದಾರೆ. ಇರಲಿ, ಯಾಕೆ ಹೇಳಿದ್ದು ಅಂದರೆ ಬೃಹಸ್ಪತ್ಯಾಚಾರ್ಯರು ಇಂದ್ರನಿಗೆ ಹೇಳುವಾಗ ನಿನಗಾಗಿ ಯಾವ ಅಕಾರ್ಯವನ್ನೂ ನಾನು ಮಾಡಬಲ್ಲೆ ಅಂತ ಹೇಳಿದ್ದರ ಉದ್ದೇಶ ಇದು. ಆಭಿಚಾರಿಕ ಹೋಮ ಮಾಡಿಸಿದ್ರು. ಹೋಮ ಮಾಡಿಸಿದ್ರೆ ನಾವೇನು ಅಂದ್ಕೊಂಡಿರ್ತೀವಿ, ಒಂದು ಇದಿದೆ, ಗೊಂಬೆ ಇರುತ್ತೆ, ಆ ಗೊಂಬೆಯನ್ನು ಮಾಡಿಬಿಟ್ಟು ಅದಕ್ಕೆ ಅವನು ಕೂದಲು ಸಿಕ್ಕಿಸ್ಬಿಟ್ಟು ಇಲ್ಲಿ ಚುಚ್ಚಿದ್ರೆ ಅಲ್ಲಿ ಚುಚ್ಚಿದಾಗತ್ತೆ ಅಂತ. ಶಾಸ್ತ್ರ ಅದನ್ನು ಒಪ್ಪಿಲ್ಲಪ್ಪ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಶಾಸ್ತ್ರ ಅದನ್ನು ಒಪ್ಪಿಲ್ಲ. ಅಲ್ಲ, ಆಗತ್ತಲ್ಲ, ಹೌದು. ಹಾಗೆ ಬೌದ್ಧರ ಮಾಟಪ್ರಯೋಗಗಳಿದೆ, ಮುಸಲ್ಮಾನರ ಮಾಟಪ್ರಯೋಗಗಳಿದೆ. ವೈದಿಕ ಮಾಟಪ್ರಯೋಗ ಹಾಗಿಲ್ಲ. ವೈದಿಕರದ್ದು ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ಹೋಗಿ ನಾವೇ ಚುಚ್ಚಬೇಕು ಅಂತಲೇ ಇರೋದು. ಹೌದು, ನಿಜವಾಗಿ. ಶರಾನ್ ಜಯಾಯ ಜುಹುಯಾತ್ ಅಭಿಮಂತ್ರ್ಯ ಪ್ರಯೋಜಯೇತ್, ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹದ ಮಾತು. ಶರಾನ್, ಶರ ಅಂತಂದರೆ ದರ್ಭೆ, ದರ್ಭೆಯನ್ನು ಹೋಮ ಮಾಡಬೇಕು ಶತ್ರುನಾಶಕ್ಕಾಗಿ. ಆಮೇಲೆ ಶರಾನ್, ಬಾಣಗಳನ್ನು ಅಭಿಮಂತ್ರಿಸಿ ಪ್ರಯೋಗಿಸಬೇಕು. ಶರಾನ್ ಜಯಾಯ ಜುಹುಯಾತ್ ಅಭಿಮಂತ್ರ್ಯ ಪ್ರಯೋಜಯೇತ್. ಅದರಿಂದಾಗಿ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತಲೇ ನಾವು ಕೂಡ ಹೇಳೋದು. ನಾವು ಈ ಮಂತ್ರ ಮಾಡ್ತೀವಿ, ಆದರೆ ಒಂದು ಮಾತ್ರ ಇದೆ, ಬ್ರಾಹ್ಮಣರು ತಮಗಾಗಿ ಮಾಡ್ಕೊಳ್ಬಾರ್ದು. ಅಂದರೆ ನನಗೆ ಯಾರೋ ಒಬ್ಬರ ಮೇಲೆ ಆಗಲ್ಲ, ನನ್ನ ಬಂಧುಗಳ ಮೇಲೋ ಅಥವಾ ನನ್ನ ಯಾವುದೋ ಯಾರಿಗೂ ಆಗಲ್ಲ, ಅವ್ರ ಮೇಲೆ ಪ್ರಯೋಗ ಮಾಡಿಸ್ಬಾರದು. ಅದು ತಪ್ಪು 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 ಅಷ್ಟೆ. ಅದರಲ್ಲಿ ಇನ್ನೊಂದು ಮಾತಿಲ್ಲ, ಮಾಡಿಸ್ಲೇಬಾರ್ದು. ಹಾಗೆ ಇಷ್ಟು ಕಟುವಾಗಿ ಇದೆ ಶಾಸ್ತ್ರ. ಇವರು ಮಾಡಿಸಿದ್ದು ಇಂದ್ರನಿಗಾಗಿ. ಹೋಮ ಮಾಡಿದರಂತೆ ಬುದ್ಧಿಮೋಹಕ್ಕಾಗಿ. ಅಯ್ಯೋ, ಎದುರುಗಡೆ ಇರೋರನ್ನ ಮುಗಿಸ್ಬೇಕು ಅಂದರೆ ಬುದ್ಧಿಯನ್ನು ನಿಲ್ಲಿಸ್ಬಿಟ್ರೆ ಮುಗೀತು. ತೇ ಚಾಪಿ ತೇನ ಬುದ್ಧಿಮೋಹೇನ ಅಭಿಭೂಯಮಾನಾಃ ಬ್ರಹ್ಮದ್ವಿತಃ ಧರ್ಮತ್ಯಾಗಿನಃ ವೇದವಾದ ಪರಾಂಗುಖಾ ಬಭೂವು. ಅವರು ಬುದ್ಧಿಮೋಹ ಉಂಟಾಯಿತು, ಆಮೇಲೆ ವೇದವನ್ನು ಬಿಟ್ಟರು, ಧರ್ಮವನ್ನು ಬಿಟ್ಟರು,
ವೇದವನ್ನು ಅಸಂಗತ, ಅಸಂಭವ, ಅಸತ್ಯ ಅಂತನ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ಎಲ್ಲವನ್ನ ಬಿಟ್ಟರು. ತತಸ್ಥಾನ್ ಅಪೇತ ಧರ್ಮಾಚಾರಾನ್ ಇಂದ್ರೋ ಜಘಾನ. ಹೀಗೆ ಅಪೇತ ಧರ್ಮಾಚಾರಾನ್, ಧರ್ಮವನ್ನೆಲ್ಲ ಬಿಟ್ಟರಲ್ಲ, ಇಂದ್ರ ಅವರನ್ನು ಕೊಂದ. ಪುರೋಹಿತಾಪ್ಯಾಯಿತ ತೇಜಾಶ್ಚ ಶಕ್ರ ದಿವಮಾಕ್ರಮತ್. ಪುರೋಹಿತರಿಂದ ಪರಾಕ್ರಮವನ್ನು ಪಡೆದು ಶಕ್ರ ಇಂದ್ರ ದಿವಂ ಆಕ್ರಮತ್, ಮತ್ತೆ ಇಂದ್ರ ಪದವಿಯಲ್ಲಿ ಕಂಗೊಳಿಸಲಿಕ್ಕೆ ಶುರು ಮಾಡಿದ, ಬಲಿಷ್ಠನಾದ. ಈ ಪುರಾಣದಲ್ಲಿ ಹೀಗೊಂದು ಕಥೆ ಇದೆ. ಬೇರೆ ಪುರಾಣಗಳಲ್ಲಿ ಸ್ವಲ್ಪ ವಿರುದ್ಧವಾದ, ಸ್ವಲ್ಪ ಬೇರೆ ಆದ ಕಥೆ ಇದೆ. ಬೃಹಸ್ಪತ್ಯಾಚಾರ್ಯರು ಹೋಗಿ ಚಾರ್ವಾಕ ಮತವನ್ನು ಉಪದೇಶ ಮಾಡಿದ್ರು. ಜಗತ್ತಲ್ಲಿ ಇರೋದೇ 4 ಭೂತಗಳು. ಆಕಾಶ ಅನ್ನೋದೊಂದಿಲ್ಲ. ಮಣ್ಣು, ನೀರು, ಗಾಳಿ, ಬೆಂಕಿ ಅಷ್ಟೇ. ಆಕಾಶ ಅನ್ನೋದೊಂದಿಲ್ವೇ ಇಲ್ಲ ಅವ್ರ ಪ್ರಕಾರ. 4 ಭೂತಗಳಿರೋದು. ಸುಖ ಅಂತಂದರೆ ಸ್ಪರ್ಶ ಸುಖವೇ ಸುಖ, ಮೋಕ್ಷ ಅನ್ನೋದಿಲ್ಲ. ದೇಹಾತಿರಿಕ್ತನಾದ ಜೀವ ಇಲ್ಲ. ಮತ್ತೆ ಹೇಗೆ ಈ ದೇಹದಲ್ಲಿಯೇ ಹೇಗೆ ಜೀವ ಬಂತು? ಗೊಂಬೆ ಮಾಡಿದಾಗ ಯಾಕೆ ಜೀವ ಇರಲ್ಲ ಗೊತ್ತಿಲ್ಲ. ಆಕಸ್ಮಿಕ ಸಂಯೋಗ. ಯಾವುದೂ ಕೆಂಪು ಬಣ್ಣದಲ್ಲಿ ಇರೋದಿಲ್ಲ. ಅಡಿಕೆ ಕೆಂಪ, ಸುಣ್ಣ ಕೆಂಪ, ಎಲೆ ಕೆಂಪ, ಆದರೆ ಅದೆಲ್ಲ ಬೆರೆತಾಗ ಕೆಂಪಾಗತ್ತೆ. ಹಾಗೆ ಆಕಸ್ಮಿಕವಾದ ರಸ ಸಂಯೋಗದಿಂದ ಇವನು ಪ್ರಜ್ಞೆ ಬಂದಿದೆ ಈ ದೇಹದಲ್ಲಿ. ದೇಹಕ್ಕಿಂತ ಅತಿರಿಕ್ತವಾದ ಶರೀರ, ಆತ್ಮನೇ ಇಲ್ಲ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ? ಓಶೋ. ಅದರಿಂದಾಗಿ ಯಾವಜ್ಜೀವಂ ಸುಖಂ ಜೀವೇತ್, ಸುಖವಾಗಿ ಬದುಕಬೇಕಷ್ಟೆ. ಅದು ಬಿಟ್ಟು ಮತ್ತೇನು ಯೋಚನೆ ಮಾಡೋ ಅಗತ್ಯ ಇಲ್ಲ. ವೈದಿಕರು ಬುದ್ಧಿಪೌರುಷಹೀನಾನಾಂ ಜೀವಿಕೇತಿ ಬೃಹಸ್ಪತಿ. ಯಾಗ ಮಾಡಿಸ್ತೀವಿ, ವೇದವನ್ನು ಚಿಂತನೆ ಮಾಡ್ತೀವಿ, ಅದೆಲ್ಲ ಬುದ್ಧಿ ಇರದ, ಪ್ರಜ್ಞೆ ಇರದ, ದುಡಿಲಿಕ್ಕೆ ಸಾಮರ್ಥ್ಯ ಇರದ ಅಥವಾ ಸೋಮಾರಿತನ ಇರುವ ವ್ಯಕ್ತಿಗಳ ಜೀವಿಕೆ ಅವೆಲ್ಲ ಅಂತ ಉಪದೇಶ ಮಾಡಿದ ಅಂತೆ. ಅದರಿಂದಾಗಿ ಚಾರ್ವಾಕ ಮತ ಅವತ್ತಿನಿಂದ ಶುರು ಆಯಿತು ಅಂತ ಹೇಳ್ತಾರೆ. ಅದರಿಂದಾಗಿ ಎಲ್ಲ ಕೆಟ್ಟ ಮತಗಳು ಒಳ್ಳೆಯವರಿಂದಲೇ ಶುರು ಆಗಿರೋದು, ಅದು ನೆನಪಲ್ಲಿರಲಿ. ಈಗಿನದ್ದಲ್ಲ. ಇದಕ್ಕೆ ಮೂಲಭೂತವಾಗಿ ಎಲ್ಲ ಏನೇನಿದೆ, ಒಂದೋ ಒಳ್ಳೆಯವರನ್ನು ತಪ್ಪಾಗಿ ಅರ್ಥೈಸಿಕೊಂಡದ್ರಿಂದ, ಒಂದೋ ಒಳ್ಳೆಯವರಿಂದಲೇ. ಹೀಗೆ ಚಾರ್ವಾಕ ಮತ ಶುರು ಆಯಿತು ಅಂತ ಪುರಾಣಾಂತರದಲ್ಲಿ ಇದೆ. ಇಲ್ಲಿ ಏನು ಹೇಳ್ತಾರೆ? ಅವರ ಬುದ್ಧಿಸ್ತಂಭನ ಆಗಿ ಹೋಯಿತು. ಬುದ್ಧಿಸ್ತಂಭನ ಆದಾಗ ಅವ್ರಿಗೆ ದೇಹಾತಿರಿಕ್ತನಾದ ಆತ್ಮ ಎಲ್ಲಿದ್ದಾನೆ, ಸ್ವರ್ಗವೇ ಇಲ್ಲ ಅಲ್ಲಿಗೆ ಶುರು ಮಾಡೋದು. ಯಾರು ಒಂದು ಕಾಲದಲ್ಲಿ ಸ್ವರ್ಗದ ಮೇಲಿನ ಒಡೆತನ ನಮಗೆ ಬೇಕು ಅಂತ ಹೇಳಿದ್ರೋ ಅವರೇನೆ ಸ್ವರ್ಗವೇ ಇಲ್ಲ ಅಲ್ಲಿಗೆ ಶುರು ಮಾಡಿಬಿಟ್ರು. ಯಾಕೆ ಅಂದರೆ ಬುದ್ಧಿಮೋಹ. ಎಲ್ಲವೂ ಆಕಸ್ಮಿಕ. ಯಾವುದಕ್ಕೂ ಒಂದು ನಿಶ್ಚಿತವಾದ ಅರ್ಥ ಇಲ್ಲ. ಟೋಟಲಿ ಎಲ್ಲವೂ ಪರ್ಪಸ್ಲೆಸ್ ನಡೀತಾ ಇದೆ. ಅವನು ಬೋದಿಲೇರ್ ಅಂತ ಹೇಳಿ ಒಬ್ಬ ಕವಿ, ಆಮೇಲೆ ಲೆಬನಾನ್ ಅವನೊಬ್ಬ, ಈ ಜೀನ್ ಪಾಲ್ ಸಾರ್ತ್ರ್, ಫ್ರಾಂಜ್ ಕಾಫ್ಕಾ ಅಲ್ಲ, ಜೀನ್ ಪಾಲ್ ಸಾರ್ತ್ರ್, ಅವರೆಲ್ಲರೂ ಕೂಡ ಇದೇ ಮತವನ್ನು ಅನುಸರಿಸಿದವರು. ಬುದ್ಧಿಜೀವಿಗಳಿಗೆ ಅದೇ ಪ್ರೇರಣೆ. ಎಲ್ಲವೂ ಅಸಂಗತ, ಯಾವುದಕ್ಕೂ ಒಂದು ಅರ್ಥ ಇಲ್ಲ, ಜೀವನಕ್ಕೊಂದು ಅರ್ಥವೇ ಇಲ್ಲ. ಫ್ರೆಂಚ್ ಸಾಹಿತ್ಯವೂ ಕೂಡ ಹಾಗೇ ಹೊರಟಿರೋದು. ಅವರಿಂದ ಇಲ್ಲಿರುವ ಬುದ್ಧಿಜೀವಿಗಳು ಎಲ್ಲ ಹೊರಟಿರೋದು. ಅದಕ್ಕೆ ಹೇಳ್ತಾರೆ, ಒಂದು ಒಳ್ಳೆಯ ಸೂಕ್ತಿಯನ್ನು ಓದಿದೆ ಮೊನ್ನೆ. ಕಲ್ಲು ಸಕ್ಕರೆಯಲ್ಲಿ ಕಲ್ಲು ಹೇಗಿಲ್ವೋ,
ಮೈಸೂರು ಪಾಕಲ್ಲಿ ಮೈಸೂರು ಹೇಗಿಲ್ವೋ ಬುದ್ಧಿಜೀವಿಗಳಲ್ಲಿ ಬುದ್ಧಿ ಇರಲ್ಲ ಅಂತ. ಹಾಗೆ ಬೃಹಸ್ಪತ್ಯಾಚಾರ್ಯರು ತಂದ ಮತ ಅದು. ಯಾವಾಗ ಅವರಿಗೆ ಧರ್ಮ ಇಲ್ಲ, ಶಕ್ತಿ ಕುಂದಿದ್ರು. ಶಕ್ತಿ ಕುಂದಿದಾಗ ನಾಶ ಆದರು. ಏತದಿಂದ್ರಸ್ಯ ಸ್ವಪದ ಚವನಾತ್ ಆರೋಹಣಂ ಶ್ರುತ್ವ ಪುರುಷಃ ಸ್ವಪದ ಭ್ರಂಚಂ ದೌರಾತ್ಮ್ಯಂಚ ನಾಪ್ನೋತಿ. ಯಾರು ಈ ಕಥೆಯನ್ನು ಕೇಳ್ತಾರೆ ಅವರು ತಮ್ಮ ಪದವಿಯನ್ನು ಕಳೆದುಕೊಳ್ಳೋಲ್ಲ. ಒಂದನೇ ಫಲ. ಈ ಕಥೆಯನ್ನು ಕೇಳಿದವರು ತಮ್ಮ ಪದವಿಯಿಂದ ಕೆಳಗಡೆ ಇಳಿಯೋಲ್ಲ. ಯಾಕೆ ಕೆಳಗಡೆ ಇಳಿಯಲ್ಲ? ದೌರಾತ್ಮ್ಯಂ ನಾಪ್ನೋತಿ. ಕೆಟ್ಟ ಮನಸ್ಸಿನಿಂದ ಎಚ್ಚರ ಬರುತ್ತೆ. ಕೆಟ್ಟ ಮನಸ್ಸಿನಿಂದ ಎಚ್ಚರ ಬಂದರೆ ತಮ್ಮ ಪದವಿ ಸ್ಥಿರವಾಗಿ ಉಳಿಯುತ್ತೆ. ರಂಭಸ್ತು ಅನಪತ್ಯ ಅಭವತ್. ರಜಿಯ ತಮ್ಮ ರಂಭ ಅವನು ಮಗ ಇರಲಿಲ್ಲ. ಇನ್ನು ಕ್ಷತ್ರವೃದ್ಧ ಸುತಃ ಪ್ರತಿಕ್ಷತ್ರ ಅಭವತ್. ಕ್ಷತ್ರವೃದ್ಧನ ಮಗ ಪ್ರತಿಕ್ಷತ್ರ, ಅವನ ಮಗ ಸಂಜಯ, ಸಂಜಯನ ಮಗ ಜಯ, ಜಯನ ಮಗ ವಿಜಯ, ವಿಜಯನ ಮಗ ಕೃತ. ತಸ್ಯ ಚ ಹರಿಯಧನ. ಆ ಕೃತನ ಮಗ ಹರಿಯಧನ, ಹರಿಯಧನನ ಮಗ ಸಹದೇವ, ಸಹದೇವನ ಮಗ ಅಧೀನ, ಅಧೀನನ ಮಗ ಜಯತ್ಸೇನ, ಜಯತ್ಸೇನನ ಮಗ ಸಂಕೃತಿ, ಸಂಕೃತಿಯ ಪುತ್ರ ಕ್ಷತ್ರಧರ್ಮ. ಹೀಗೆ ಕ್ಷತ್ರವೃದ್ಧನ ವಂಶ. ರಜಿ ಆಯಿತು. ರಜಿಯ ಮಕ್ಕಳೆಲ್ಲ ಸತ್ತು ಹೋದರು. ರಂಭನಿಗೆ ಮಗನೇ ಇರಲಿಲ್ಲ. ಕ್ಷತ್ರವೃದ್ಧ ಅಂತನ್ನುವವನ ಮಕ್ಕಳು ಹೀಗೆ ಬೆಳೆದು ಬಂದರು. ಇದಾದ ಮೇಲೆ ನಹುಷನ ಕಥೆ, ನಹುಷನ ವಂಶವನ್ನು ಹೇಳ್ತೇನೆ. ತಥೋ ನಹುಷ ವಂಶಂ ಪ್ರವಕ್ಷ್ಯಾಮಿ ಅನ್ನುವಲ್ಲಿಗೆ ವಿಷ್ಣು ಪುರಾಣದಲ್ಲಿ 9ನೇ ಅಧ್ಯಾಯ ಮುಗಿತು. ಯತಿ, ಯಯಾತಿ, ಸಂಯಾತಿ, ಆಯಾತಿ, ವಿಯಾತಿ, ಕೃತಿ ಅಂತ ನಹುಷನಿಗೆ 6 ಜನ ಮಕ್ಕಳು. ಯತಿಸ್ತು ರಾಜ್ಯಂ ನೈಚ್ಛತ್. ಯತಿಗೆ ರಾಜ್ಯ ಬೇಡ ಅಂತ ಅನ್ನಿಸಿತು. ಯಯಾತಿಸ್ತು ಭೂಭೃದ ಭವತು. ಯಯಾತಿ ರಾಜ ಆದ. ಮೊದಲನೇವನಿಲ್ಲ ಅಂದರೆ ಎರಡನೇವನಾಗಬೇಕು. ಉಶನಸಶ್ಚ ದುಹಿತರಂ ದೇವಯಾನೀಂ ವಾರ್ಚಪರ್ವಣೀಂ ಚ ಶರ್ಮಿಷ್ಠಾಂ ಉಪಯೇಮೆ. ಉಶನಸಃ ಶುಕ್ರಾಚಾರ್ಯರು. ಶುಕ್ರಾಚಾರ್ಯರ ಮಗಳು ದೇವಯಾನಿ, ಅವಳನ್ನು ಮದುವೆ ಆದ. ವೃಷಪರ್ವ ಅಂತ ದಾನವ, ವೃಷಪರ್ವನ ಮಗಳು ಶರ್ಮಿಷ್ಠೆಯನ್ನು ಮದುವೆ ಆದ. ಅತ್ರ ಅನುವಂಶ ಶ್ಲೋಕೋ ಭವತಿ. ಅತ್ಯಂತ ಪ್ರಾಚೀನವಾದ ಶ್ಲೋಕ. ಯದುಂ ಚತುರ್ವತುಂ ರಾಚೈವ ದೇವಯಾನಿ ವ್ಯಜಾಯತ ದೃಶ್ಯುಂ ಚಾನುಂಚ ಪೂರುಂಚ ಶರ್ಮಿಷ್ಠಾ ವಾರ್ಷಪರ್ವಣಿ. ದೇವಯಾನಿಗೆ 2 ಮಕ್ಕಳು, ಯಯಾತಿಯಿಂದ ಯದು ಮತ್ತು ತುರ್ವಶು. ಶರ್ಮಿಷ್ಠೆಯಿಂದ 3 ಜನ ಮಕ್ಕಳು, ದೃಹ್ಯು, ಅನು, ಪೂರು ಅಂತ. ಇದು ಕಥೆ ಬಹಳ ಕಾಂಪ್ಲಿಕೇಟೆಡ್ ಕಥೆ. ಇದು ಮಹಾಭಾರತದ ಆದಿಪರ್ವದಲ್ಲಿ ನೋಡಿದ್ದೇವೆ, ಮತ್ತೆ ಮುಂದೆ ನೋಡುತ್ತೇವೆ. ಯಾವಾಗ ಅಂತ ಕೇಳಿ. ಈ ಮಹಾಭಾರತ ಮುಗಿದ ಮೇಲೆ ಮತ್ತೆ ಭಾಗವತ ಶುರು, ಮತ್ತೆ ಮಹಾಭಾರತ ಶುರು ನಡೀತಾನೆ ಇರುತ್ತೆ. ಯಾಕೆ ಅಂತ ಕೇಳಿ. ಹೇಳಿದಿರಲ್ಲ ಮತ್ತೆ ಯಾಕೆ ಅಂತ. ನಾನು ಪ್ರತಿ ಸರ್ತಿ ಮಹಾಭಾರತ ಓದುವಾಗ ಹೊಸ ಅಂಶ ಕಾಣ್ತಾ ಇರ್ತೇನೆ. ಅದರಿಂದಾಗಿ ಈಗ ಮತ್ತೆ ಮಹಾಭಾರತ ಪಾರಾಯಣ ಮಾಡ್ತಾ ಇದ್ದೇನೆ. ಅಯ್ಯೋ ರಾಮ, ಈ ಅಂಶಗಳೆಲ್ಲ ಗಮನಕ್ಕೆ ಬಂದಿರಲಿಲ್ವಲ್ಲ ಅಂತ ಅನ್ಸುತ್ತೆ. ಅದು ನಮ್ಮ ಮಿತಿ. ಅದರಿಂದಾಗಿ ಬದುಕಿರೋ ತನಕ ಹಂಚಿಕೊಳ್ತಾ ಇರೋದು ಅಂತ ಅಷ್ಟೇ, ಇನ್ನೇನು. ಅಲ್ಲ, ಅದೇ ನೋಟು ದೇವ್ರ ದಯದಿಂದ ಎಲ್ಲ ಪರವಾಗಿಲ್ಲ. ದೇವ್ರ ದಯದಿಂದ ನೋಟು ಈಗ ಬೇರೆ ಥರ ಮಾಡ್ಕೊಳ್ತಾ ಇದ್ದೇನೆ. ವಸ್ತುತಃ ಭಾಗವತ ಎಲ್ಲ ವ್ಯಾಖ್ಯಾನಗಳ ಜೊತೆಗೆ ಓದ್ತಾ ಇದ್ದೇನೆ. ಸುಮಾರು ಭಾಗವತ ಗುಜರಾತ್ ಭಾಗವತ ವಿದ್ಯಾಪೀಠ ಅಂತಲೇ ಒಂದಿತ್ತು ಗುಜರಾತದಲ್ಲಿ. ಭಾಗವತದ ಪ್ರಚಾರಕ್ಕಾಗಿಯೇ ಮೀಸಲಿಟ್ಟ ಸಂಸ್ಥೆ. ಈಗ ಇದೆಯೋ ಇಲ್ಲೋ ಗೊತ್ತಿಲ್ಲ, ಇರಬಹುದು. ಅದು ಭಾಗವತದ ಸಮಗ್ರ
ವ್ಯಾಖ್ಯಾನವನ್ನು ಪ್ರಿಂಟ್ ಮಾಡಿತ್ತು. ಭಾಗವತಕ್ಕೆ ಇರುವ ಸಮಗ್ರ ವ್ಯಾಖ್ಯಾನ, ಸಂಸ್ಕೃತದ ವ್ಯಾಖ್ಯಾನ. ಅದು ಎಷ್ಟು ವ್ಯಾಖ್ಯಾನ ಅಂದರೆ ನಿಮಗೊಂದು ಕಲ್ಪನೆಯಲ್ಲಿ ಹೇಳ್ತೇನೆ. ರಾಯಲ್ ಸೈಜಿನಲ್ಲಿ ಪ್ರತಿಯೊಂದು ಸ್ಕಂದದ ಪ್ರಿಂಟು ಅಂತಂದರೆ 2000 ಪುಟ ರಾಯಲ್ ಸೈಜ್. ರಾಯಲ್ ಸೈಜ್ ಅಂದರೆ ಇವಾಗ ಈ ಸೈಜ್ ಇದೆಯಲ್ಲ, ಅದು ಇಡೀ ಈ ಸೈಜ್. ಈ ಸೈಜ್ಗಿಂತ ಒಂದು ಸ್ವಲ್ಪ ದೊಡ್ಡದು ಬರುತ್ತೆ. 2000 ಪುಟ ಪ್ರತಿಯೊಂದು ಸ್ಕಂದಕ್ಕೆ. ಅದು ಎಷ್ಟಾಗತ್ತೆ ಅಂತಂದರೆ ಕೆಲವೊಂದು 2, ಕೆಲವೊಂದು 3. ಅದು ಎಷ್ಟಾಗತ್ತೆ ಅಂದರೆ ಸುಮಾರು ಅದು ನಾನು ನಿಂತರೆ ನನ್ನ ಇಲ್ಲಿಯ ತನಕ ಬರುತ್ತೆ, ನನ್ನ ಎದೆಯ ಮಟ್ಟ ಬರುತ್ತೆ ಪುಸ್ತಕ ಅಷ್ಟು. ಈಗ ಅದು ನೆಟ್ಟಲ್ಲಿದೆ, ಯಾವಾಗಲೂ ಓದಿದ್ದು. ಅದನ್ನು ವಿದ್ಯಾಮಾನ್ಯರು ಪ್ರಿಂಟಾದ ಕೂಡಲೇ ತರಿಸಿ ಈಗಿನ ದೊಡ್ಡ ಅದುಮಾರ ಸ್ವಾಮಿಗಳು, ಆಗ ಚಿಕ್ಕವರು, ಪುತ್ತಿಗೆ ಸ್ವಾಮಿಗಳಿಗೆ ಗೀತೆ, ನೀವು ಗೀತೆಯಲ್ಲಿ ವಿಶೇಷವಾಗಿ ಕೃಷಿ ಮಾಡಿ ಅಂತ ಅದನ್ನು ಅವ್ರಿಗೆ ಪಾಠ ಮಾಡಿ, ನ್ಯಾಯಸುಧಾ ಅಲ್ಲದೆ ಇವರಿಗೆ ಭಾಗವತವನ್ನು ಕೊಟ್ಟು ಇದನ್ನು ಮಾಡಿ, ಇದರಲ್ಲಿ ವಿಶೇಷ ಅಧ್ಯಯನ ಮಾಡಿ ಬರೀಬೇಕು ನೀವು ಅಂತ. ನೀವು ಹಳೇ ತತ್ವವಾದ ನೋಡಿದ್ರೆ ಸುಮಾರು 75, 80 ದೊಡ್ಡದು ಬರುವುದು. ಅಲ್ಲಿ ನೋಡಿದ್ರೆ ಅವರು ಭಾಗವತಕ್ಕೆ ವ್ಯಾಖ್ಯಾನ ಹೀಗೆಲ್ಲ ಹೇಳಿದೆ, ಮಧ್ವಾಚಾರ್ಯರ ವ್ಯಾಖ್ಯಾನ ಹೀಗಿದೆ ಅಂತನ್ನುವ ದೊಡ್ಡ ಅದುಮಾರ ಸ್ವಾಮಿಗಳ ಅವರು ಉಪನ್ಯಾಸ ಮಾಡ್ತಾಯಿದ್ರು. ಅದರದ್ದು ಇದೆ, ಅದರ ಸಂಗ್ರಹ ಯಾರೋ ಮಾಡಿದ್ದಾರೆ. ಆ ತರಹ ಇದೆ. ಅಂದರೆ ಅದು ಆ ಪುಸ್ತಕವನ್ನು ಮೊನ್ನೆ ನೋಡಿದೆ, ನಾನು ಅದುಮಾರ ಮಠದಲ್ಲಿ ನೋಡಿದೆ. ಆದರೆ ಇವತ್ತು ನೆಟ್ಟಲ್ಲಿ ಉಪಲಬ್ಧಿ ಇದೆ, ಅದೇನು ಅಷ್ಟು ತಂದಿಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ಜಾಗನ ತೊಗೊಂಬನ್ನಿ ಅಂತಾರೆ. ಆಮೇಲೆ ಎಲ್ಲಿಂದ ತರೋಣ? ಒಂದು ಪುಸ್ತಕ ಹೊಸದಾಗಿ ತರಲಿಕ್ಕಿಲ್ಲ, ಜಾಗನ ತೊಗೊಂಬನ್ನಿ ತರೋದಾದರೆ. ಸರಿ ಆಯಿತು ಅಂತ ನೆಟ್ಟಲ್ಲಿ ಉಪಲಬ್ಧಿ ಇದೆ. ಹೀಗಾಗಿ ಏನಾಗತ್ತೆ, ಹೊಸದನ್ನು ನೋಡ್ತಾ ಇರುವಾಗ ಮತ್ತೆ ಇನ್ನೊಮ್ಮೆ ಓದುವಾಗ ಬೇರೆ ಬೇರೆ ಆಯಾಮಗಳು, ಈ ಅಂಶವನ್ನು ನಾವು ಅವಾಗ ಸ್ಟ್ರೆಸ್ ಮಾಡಿರಲಿಲ್ಲ, ಆಗ ನಮಗೆ ಗೊತ್ತಾಗಿರಲಿಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಅದೇ ಈಗ ಅಭ್ಯಾಸ ಆಗಿದೆ. ಆದ್ದರಿಂದ ತಥಾಚ ಇರೋದು ಈ ದೇವಯಾನಿ, ಯಯಾತಿ, ಶರ್ಮಿಷ್ಠೆ, ಆ 3 ಕಾಂಬಿನೇಷನ್ನೇ ಬಹಳ ವಿಚಿತ್ರ. ಅದನ್ನು ಮುಟ್ಟದ ಕವಿಯೇ ಇಲ್ಲ. ವಿ.ಎಸ್. ಖಾಂಡೇಕರ್ ಅಂತ ಹೇಳಿ, ವಿಷ್ಣು ಸದಾಶಿವ ಖಾಂಡೇಕರ್, ವಿ.ಎಸ್. ಖಾಂಡೇಕರ್ ಅವರು ಕಾದಂಬರಿ ಬರೆದಿದ್ದಾರೆ. ಯಯಾತಿ ಅಂತಲೇ ಅದರ ಹೆಸರು. ಅವರು ಬೋರಿಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು, ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸಂಸ್ಕೃತದ ಆಳವಾದ ಅರಿವಿನೊಂದಿಗೆ ಅವರು ಆ ಕಾದಂಬರಿ ಬರೆದಿದ್ದಾರೆ. ಆಲ್ಮೋಸ್ಟ್ ಆಚಾರ್ಯರಿಗೆ ಬಹಳ ಸಿಮಿಲರ್ ಅದು. ಮಧ್ವಾಚಾರ್ಯರ ಸಿದ್ಧಾಂತಕ್ಕೆ ಎಲ್ಲೂ ವಿರೋಧ ಇಲ್ಲ, ಅವ್ರಿಗೆ ಗೊತ್ತೇ ಇರಲಿಲ್ಲ, ಆದರೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ಅವ್ರದ್ದೊಂದು ಗ್ರಂಥದಲ್ಲಿ, ಅವ್ರದ್ದೊಂದು ಕಾದಂಬರಿಯಲ್ಲಿ ಅಲ್ಲಿ ಯಯಾತಿ ತನ್ನ ಬಗ್ಗೆ ಹೇಳ್ಕೊಳ್ಳೋದು. ನನಗೆ ವಸ್ತುತಃ ಶರ್ಮಿಷ್ಠೆಯಲ್ಲಿ ಮನಸ್ಸಿತ್ತು, ಆದರೆ ಅನಿವಾರ್ಯವಾಗಿ ದೇವಯಾನಿಯನ್ನು ಮಾತಾಡಿಸ್ಬೇಕಾಯ್ತು. ಅದು ಸುಬ್ರಹ್ಮಣ್ಯ ಮಠದ ಒಂದು ತಾಡವಾಲೆನಲ್ಲಿ ಅದು ಇತ್ತು. ಶರ್ಮಿಷ್ಠಾಯಾಂ ಮನಕೃತ್ವ ದೇವಯಾನಿ ಅಭಾಷತ ಅಂತ. ಆ ಖಾಂಡೇಕರ್ಗೆ ಏನು ಸ್ಫೂರ್ತಿ ಅಂತ ಹೇಳಿದ್ರೆ, ಕಾಳಿದಾಸ ಹೇಳಿದ್ದಾನೆ. ಕಾಳಿದಾಸ ಒಬ್ಬರಿಗೆ ಆಶೀರ್ವಾದ ಮಾಡಿಸುವಾಗ ಕಣ್ವರು
ಶಕುಂತಲೆಗೆ ಆಶೀರ್ವಾದ ಮಾಡುವಾಗ ಯಯಾತೇರಿವ ಶರ್ಮಿಷ್ಠ ಭರ್ತೃಬಹುಮತ ಭವ ಅಂತ ಒಂದು ಆಶೀರ್ವಾದ ಮಾಡ್ತಾರೆ. ಯಯಾತಿಗೆ ಶರ್ಮಿಷ್ಠೆ ಹೇಗೆ ಮನಸ್ಸಿಗೆ ಹತ್ತಿರದವಳಾಗಿರ್ತಾಳೋ ಹಾಗೆ ನೀನು ಶಕುಂತಲೆ ನಿನ್ನ ಗಂಡನಿಗೆ ಮನಸ್ಸಿಗೆ ಹತ್ತಿರವಾಗು ಅಂತ ಇವರು ಆ ಜಾಡು ಹಿಡ್ಕೊಂಡು ಹೋಗಿ ಕಾಳಿದಾಸ ಹೀಗೆ ಹೇಳಬೇಕಾದ್ರೆ ಅಂತ ಹೇಳಿ ಕಾಳಿದಾಸನ ಮೂಲಕ ಮಹಾಭಾರತದ ಪಾತ್ರದ ಒಳಹೊಕ್ಕು ಅವರು ಈ ರೀತಿ ಬರೆದಿದ್ದಾರೆ. ಆದರೆ ಅದು ವ್ಯಾಸಸಮ್ಮತವೇ? ಯಾಕೆಂದರೆ ಹಾಗೇ ಇದೆ ಅಲ್ಲಿ. ಅದರಿಂದಾಗಿ ಆ ಕಥೆ ಇದೆಯಲ್ಲ, ದೇವಯಾನಿ, ಶರ್ಮಿಷ್ಠೆ, ಆಮೇಲೆ ಯಯಾತಿ, ಈ ಟ್ರ್ಯಾಂಗ್ಯುಲರ್ ಲವ್ ಸ್ಟೋರಿ ಇದೆಯಲ್ಲ, ಅದು ಎಲ್ಲ ಆಯಾಮಗಳನ್ನು ದಾಟಿದೆ. ಅದು ಜಗತ್ತಿನ ಮೊದಲ ತ್ರಿಕೋಣ ಪ್ರೇಮ ಕಥೆ. ಏನು ತಿರುವು, ಏನು ಟ್ವಿಸ್ಟು, ಅದರಲ್ಲಿ ಏನು ಸಂಗತಿಗಳು. ಅದನ್ನು ಮೂಲದಲ್ಲಿ ನೋಡಬೇಕು. ಮಹಾಭಾರತದಲ್ಲಿ ಭಾಗವತ ಅದನ್ನು ಸ್ಪರ್ಶ ಮಾಡಿದೆ. ಆದರೆ ಭಾಗವತ ಸ್ಪರ್ಶ ಮಾಡಿರೋದು ಯಯಾತಿಯ ನಿವೃತ್ತ ಜೀವನದ ಹಿನ್ನೆಲೆಯಲ್ಲಿ ಭಾಗವತ ಸ್ಪರ್ಶ ಮಾಡಿದೆ. ಅವನ ಹದಿಹರೆಯ, ನಡುಹರೆಯ ಅದನ್ನು ಹೆಚ್ಚು ಸ್ಟ್ರೆಸ್ ಮಾಡಿಲ್ಲ ಭಾಗವತ. ಯಾಕೆಂದರೆ ಭಾಗವತದ ಉದ್ದೇಶವೇ ಮಾಡಿದೆ, ಮಾಡಿಲ್ಲ ಅಂತಿಲ್ಲ, ವಿಸ್ತಾರವಾಗಿ ಮಾಡಿಲ್ಲ. ಅದನ್ನು ಮಹಾಭಾರತದಲ್ಲಿ ತಿಳಿದಿದೆ. ಅದರಿಂದ ಇದೊಂದು ವೇದದ ಮಂತ್ರ ಇರಬೇಕು ಅಂತ ಒಂದು ಊಹೆ ಇದೆ. ಇದು ಯದುಂ ಚತುರ್ವಶುಂ ಚೈವ ದೇವಯಾನಿ ವ್ಯಜಾಯತ ದೃಶ್ಯಂ ಚಾನುಂಚ ಪೂರುಂಚ ಶರ್ಮಿಷ್ಠಾವಾರ್ಚ ಪರ್ವಣಿ, ಒಂದು ಊಹೆ ಅಷ್ಟೇ, ಖಾತ್ರಿ ಇಲ್ಲ ಯಾರಿಗೂ. ಹೀಗಾಗಿ ಕಾವ್ಯಶಾಪಾಚ್ಚ ಅಕಾಲೇನೈವ ಯಯಾತಿರ್ಜರಾಮವಾಪ, ಹೆಣ್ಣು ಕೊಟ್ಟ ಮಾವನಾದ ಶುಕ್ರಾಚಾರ್ಯರ ಶಾಪದಿಂದ ಅವಧಿಗಿಂತ ಮೊದಲೇ ಮುಪ್ಪು ಬಂತು. ಯಾರಿಗೆ? ಯಯಾತಿಗೆ. ಪ್ರಸನ್ನ ಶುಕ್ರ ವಚನಾಚ್ಚ ಸ್ವಜರಾಂ ಸಂಕ್ರಾಮಯಿತು ಜ್ಯೇಷ್ಠಂ ಪುತ್ರಂ ಯದುಮುವಾಚ. ಆಮೇಲೆ ಶುಕ್ರಾಚಾರ್ಯರನ್ನು ಒಲಿಸಿದ. ನಿಮ್ಮ ಮಗಳಿಗೆ ತೊಂದರೆ ಅಲ್ವಾ? ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಶರ್ಮಿಷ್ಠೆಯನ್ನು ಮದುವೆ ಆಗಿರಲಿಲ್ಲ ಅವನು. ಅವತ್ತಿನ ಕಾಲದ ನಿಯಮ ಏನು ಅಂದರೆ ರಾಣಿಯ ಜೊತೆಗೆ, ರಾಜಕುಮಾರಿಯ ಜೊತೆಗೆ ಇರುವ ದಾಸಿಯರು ರಾಜನ ಹೆಂಡತಿಯರೇ. ಅದೊಂದು ನಿಯಮ ಇತ್ತು ಆವಾಗ. ಅದು ಕ್ಷತ್ರಿಯರಿಗೆ ಮಾತ್ರ, ಬೇರೆಯವ್ರಿಗಲ್ಲ. ಅದರಿಂದ ಶರ್ಮಿಷ್ಠೆಯೇ ಕೇಳಿಕೊಂಡ್ಲು. ಇವನೇನು ಮಾಡ್ದ? ಮುಂದುವರಿಲೇಬೇಕಾಯ್ತು. ಯಾಕೆಂದರೆ ಇವನದೊಂದು ಪ್ರತಿಜ್ಞೆ ಇತ್ತು, ಯೋಗ್ಯವಾದದ್ದನ್ನು ಯಾರು ಕೇಳ್ತಾರೋ ಅವ್ರಿಗೆ ಅದನ್ನು ಕೊಡ್ತೇನೆ ಅಂತ. ಇವು ಯೋಗ್ಯವಾಗಿತ್ತು, ಧಾರ್ಮಿಕವಾಗಿತ್ತು, ಕೊಡಬೇಕಾಯಿತು, ಕೊಟ್ಟ. ಅದು ಅವಳಿಗೆ ಗೊತ್ತಾಯಿತು. ಹೋಗಿ ಅಪ್ಪನಿಗೆ ದೂರ ಹೇಳಿದ್ಲು. ಅಪ್ಪನಿಗೆ ಸಿಟ್ಟು ಬಂತು. ನೀನು ಯೋಗ್ಯವಾದದ್ದನ್ನು ಕೊಡ್ತೇನೆ ಅಂತ ಹೇಳಿದ್ಯಾಕೆ? ಯೌವನ ಇದ್ದದ್ರಿಂದ ಅಲ್ವಾ? ಯೌವನವೇ ಹೋಗಲಿ, ಮುದಿತನ ಬರಲಿ ಅಂತ ಶಾಪ. ಅವನು ಸುಮ್ಮನೆ ಇದ್ದ. ಅವನು ಯಾವ ತಪ್ಪು ಇಲ್ಲ. ರಾಮನ ಅಭಿಪ್ರಾಯವೂ ರಾಮನ ಅಭಿಪ್ರಾಯದ ಪ್ರಕಾರವೂ ಯಯಾತಿಯಲ್ಲಿ ಯಾವ ತಪ್ಪು ಇಲ್ಲ. ಅವನು ವಾಲ್ಮೀಕಿ ರಾಮಾಯಣದಲ್ಲಿ ಯಯಾತಿಯ ಕಥೆಯನ್ನು ಸ್ವಯಂ ಅವನೇ ಹೇಳ್ತಾನೆ. ಸ್ವಯಂ ರಾಮ ಯಯಾತಿಯ ಕಥೆಯನ್ನು ಹೇಳ್ತಾನೆ. ಅದರಿಂದಾಗಿ ಅದರ ಪ್ರಕಾರ ನೋಡಿದ್ರೆ ಯಯಾತಿಯ ಬಗ್ಗೆ ರಾಮ ಸಾಫ್ಟ್ ಕಾರ್ನರ್ ಇದೆ ಅವನಿಗೆ, ಒಳ್ಳೆಯವನು ಅಂತ. ಆ ಯಯಾತಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಹೇಳ್ದ, ನಿಮ್ಮ ಮಗಳಿಗೆ ತೊಂದರೆ ಅಲ್ವಾ, ದೇವಯಾನಿ ಸುಖ ಅನುಭವಿಸೋದು ಬೇಡವಾ ಅಂತ. ಆಗ ಆಯಿತು, ನಿನ್ನ ಮುದಿತನವನ್ನು ಯಾರಿಗೆ ಬೇಕಾದರೂ ಕೊಡಬಹುದು ಅಂತ. ಅವಾಗ
ಮೊದಲನೇ ಮಗ ಯದುವಿಗೆ ಹೇಳಿದ, ವತ್ಸ ತ್ವನ್ಮಾತಾಮಹ ಶಾಪಾತ್ ಇಯಂ ಅಕಾಲೇನೈವ ಜರಾ ಮಮ ಉಪಸ್ಥಿತ ತಾಮಹಂ ತಸ್ಯೈವ ಅನುಗ್ರಹಾತ್ ಭವತಃ ಸಂಚರಿಷ್ಯಾಮಿ. ನಿನ್ನ ಅಮ್ಮನ ತಂದೆ ಮಾತಾಮಹ, ನಿನ್ನ ತಾತನಿಂದ ನನಗೆ ಈ ಶಾಪ ಬಂದಿದೆ, ನಿನ್ನ ತಾಯಿಯೇ ಕಾರಣ. ಅದರಿಂದಾಗಿ ನೀನು ಈಗ ನನ್ನ ಮುದಿತನವನ್ನು ತಗೊಳ್ಳೋದು ಅಂದರೆ ನಿನ್ನ ತಾಯಿಯ ತಪ್ಪಿಗೆ ಹೊಣೆಗಾರನಾಗೋದು ಅಂತ ಅರ್ಥ. ಈಗ ನನಗೆ ನನ್ನ ಮುದಿತನವನ್ನು ತೆಗೆದುಕೊಳ್ಬೇಕು. ಏಕಂ ವರ್ಷಸಹಸ್ರಂ ಅತೃಪ್ತೋಸ್ಮಿ ವಿಷಯೇಶು ತ್ವದ್ವಯತಾ ವಿಷಯಾನಹಂ ಭೋಕ್ತುಮಿಚ್ಛಾಮಿ. ನೀನು ವಯಸ್ಸು ಕೊಟ್ಟರೆ ಭೋಗಿಸ್ತೇನೆ. ನಾತ್ರ ಭವತಾ ಪ್ರತ್ಯಾಖ್ಯಾನಂ ಕರ್ತವ್ಯಂ, ಇದನ್ನು ತಿರಸ್ಕರಿಸಬೇಡ ಎಂದಾಗ ಯದುಹು ನೈಚ್ಛತ್ತಾಂ ಜರಾಂ ಆದಾತು. ಯದು ಆ ಮುದಿತನವನ್ನು ತಗೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ತಂಚ ಪಿತಾ ಶಶಾಪ ತತ್ಪ್ರಸೂತಿ ನ ರಾಜ್ಯಾರ್ಹ ಭವಿಷ್ಯತಿ ಇತಿ. ಅದಕ್ಕೆ ಯದುವಿಗೆ ಶಾಪ ಕೊಟ್ಟ, ನಿನ್ನ ವಂಶ ಯಾವುದೇ ಕಾರಣಕ್ಕೂ ರಾಜನಾಗೋದು ಬೇಡ. ನೋಡಿ, ಅದಕ್ಕಾಗಿ ದೇವರು ರಾಜ ಆಗಲಿಲ್ಲ, ಯದುವಿನ ವಂಶದಲ್ಲಿ ಬಂದ. ಅನಂತರಂ ಚ ತುರ್ವಚಂ ದೃಶ್ಯಂ ಅನುಂಚ ಪೃಥಿವೀಪತಿ ಜರಾಗ್ರಹಣಾರ್ಥಂ ಸಯೌವನ ಪ್ರದಾನಾಯ ಚ ಅಭ್ಯರ್ಥಯಾಮಾತ. ಯಯಾತಿ ಮತ್ತೆ ಉಳಿದ 3 ಮಕ್ಕಳನ್ನು ಕೇಳಿದ, ತುರ್ವಚು ದೃಶ್ಯು ಅನು ಅಂತ. ತೈರಪಿ ಏಕೈಕೈನ ಪ್ರತ್ಯಾಖ್ಯಾತಃ ತಾನ್ ಶಶಾಪ. ಒಬ್ಬೊಬ್ಬರು ಕೂಡ ಬೇಡ ಬೇಡ ಅಂದಿದ್ದಕ್ಕೆ ಶಾಪ ಕೊಟ್ಟ. ಅಥ ಶರ್ಮಿಷ್ಠಾತನಯಂ ಅಶೇಷ ಕನೀಯಾಂತಂ ಪೂರ್ವಂ ತಥೈವಾಹ. ಪೂರ್ವಿಗೆ ಹೇಳಿದ, ಸಚ ಅತಿ ಪ್ರವಣಮತಿ ಸಬಹುಮಾನಂ ಪಿತರಂ ಪ್ರಣಮ್ಯ ಮಹಾಪ್ರಸಾದೋಯಮಸ್ಮಾಕಮಿತ್ಯುದಾರಮಭಿಧಾಯ ಜರಾಂ ಜಗ್ರಾಹ. ಪೂರು, ದೊಡ್ಡ ಅನುಗ್ರಹ ಇದು, ತಂದೆಯ ಋಣವನ್ನು ತೀರಿಸುವ ಅವಕಾಶ ಯಾರಿಗೂ ಬರುತ್ತೆ, ಕೊಡಿ ನನಗೆ ಅಂತ ಹೇಳಿದ ಅಂತೆ. ಸ್ವಕೀಯಂಚ ಯೌವನಂ ಸ್ವಪಿತ್ರೇ ದದೌ ಸೋಪಿ ಪೌರವಂ ಯೌವನ ಮಾತಾದ್ಯ ಧರ್ಮ ಅವಿರೋಧೇನ ಯಥಾಕಾಮಂ ಯಥಾಕಾಲೋಪಪನ್ನಂ ಯಥೋತ್ಸಾಹಂ ವಿಷಯಾನ್ನ ಚಚಾರ. ಅವನು ಧರ್ಮಾವಿರುದ್ಧವಾದ ಕಾಮಗಳನ್ನು ಅನುಭವಿಸಿದ. ಯೌವನ ಬಂತು ಅಂತ ಏನೇನೋ ಮಾಡಲಿಲ್ಲ. ಸಮ್ಯಕ್ಚ ಪ್ರಜಾಪಾಲನಮಕರೋತ್ ವಿಶ್ವಾಚ್ಯ ದೇವಯಾನ್ಯಾಚ ಸಹೋಪಭೋಗಂ ಭುಕ್ತ್ವ. ವಿಶ್ವಾಚಿ ಅಂತ ಒಬ್ಬಳು ಅಪ್ಸರೆ, ಅವಳ ಜೊತೆಗೂ ದೇವಯಾನಿಯ ಜೊತೆಗೂ ಚೆನ್ನಾಗಿ ಉಪಭೋಗವನ್ನು ಮಾಡಿ ಕಾಮಾನಾಂ ಅಂತಂ ಪ್ರಾಪ್ಸ್ಯಾಮೀತಿ ಅನುದಿನಂ ಉನ್ಮನಸ್ಕೋ ಬಭೂವ. ನಾನು ಬಯಕೆಯನ್ನು ತೀರಿಸಿಕೊಳ್ಬೇಕು ಅಂತ ಹೊರಟ. ಅನುದಿನಂಚ ಉಪಭೋಗತಃ ಕಾಮಾನ್ ಅತಿರಮ್ಯಾನ್ ಮೇನೆ. ಪ್ರತಿದಿವಸ ಉಪಭೋಗ ಮಾಡ್ತಾ ಇನ್ನೂ ಹೆಚ್ಚಾಯಿತೇ ವಿನಃ ಕಡಿಮೆ ಆಗಲಿಲ್ಲ ಕಾಮದ ಆಸಕ್ತಿ. ಅದರಿಂದಾಗಿ ಹೀಗೆ ಹಾಡಿದ, ನ ಜಾತು ಕಾಮಕ್ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವಾ ಭೂಯ ಏವಾಭಿವರ್ಧತೆ. ಕಾಮವನ್ನು ಅನುಭವಿಸಿ, ಆಸೆಗಳನ್ನು ಅನುಭವಿಸಿ ಆಸೆಗಳ ತೃಪ್ತಿ ಸಾಧ್ಯವಿಲ್ಲ. ಉರಿಯುವ ಕಟ್ಟಿಗೆಯಿಂದ ಬೆಂಕಿಯ ತಣಿವು ಸಾಧ್ಯವೇ? ತುಪ್ಪವನ್ನು ಹಾಕಿ ಬೆಂಕಿಯನ್ನು ಆರಿಸುವುದು ಆಗುತ್ತದೆಯೋ? ಯತ್ ಪೃಥಿವ್ಯಾಂ ವ್ರೀಹಿ ಯವಂ ಹಿರಣ್ಯಂ ಪಶವಸ್ತ್ರಿಯ ಏಕಸ್ಯಾಪಿ ನ ಪರ್ಯಾಪ್ತಂ ತಸ್ಮಾತ್ ತೃಷ್ಣಾಂ ಪರಿತ್ಯಜೇತ್. ಇಡೀ ಭೂಮಿಯಲ್ಲಿರುವ ಧಾನ್ಯಗಳು, ಬಂಗಾರ, ಪಶು, ಸ್ತ್ರೀ ಒಬ್ಬನಿಗೇ ಇದ್ದರೂ ತೃಪ್ತಿ ಆಗಲ್ಲ, ಇನ್ನೇನೋ ಬೇಕು ಅಂತ ಅನ್ಸುತ್ತೆ. ಯದಾ ನ ಕುರುತೆ ಭಾವಂ ಸರ್ವಭೂತೇಷು ಪಾಪಕಂ ಸಮದೃಷ್ಟೇಸ್ತದಾ ಪುಂತಃ ಸರ್ವಾ ಸುಖಮಯಾದಿಚಃ. ಹಾಗಾದರೆ ಸುಖ ಬೇಡವಾ ಅಂದರೆ ಸುಖ ಬೇರೆ, ಕಾಮನೆಯ ತೃಪ್ತಿ ಬೇರೆ. ಯಾವಾಗ ಯಾವ ಜೀವರಲ್ಲಿಯೂ ಪಾಪಿಷ್ಠ ಭಾವನೆಯನ್ನು ತಳೆಯುವುದಿಲ್ಲವೋ, ಸಮದೃಷ್ಟಿ ಇರುವುದರಿಂದ ಆಗ ಎಲ್ಲ ದಿಕ್ಕಿನಲ್ಲಿ ಅವನಿಗೆ ಸುಖವೇ ಇರುತ್ತೆ. ಯಾ ದುಸ್ತ್ಯಜಾ ದುರ್ಮತಿಭಿ ಯಾ ನ ಜೀರ್ಯತಿ ಜೀರ್ಯತಃ ತಾಂ ತೃಷ್ಣಾಂ ಸಂತ್ಯಜೇತ್ ಪ್ರಾಜ್ಞಃ ಸುಖೇನೈವಾಭಿಪೂರ್ಯತೆ. ದುರುಳರು ಬಿಡಲಾಗದ, ನಾವು ಮುದುಕರಾದರೂ ಅದು ತರುಣವಾಗುವ ಬಯಕೆಯನ್ನು ತ್ಯಾಗ ಮಾಡಬೇಕು. ಹಾಗೆ ಆ ತ್ಯಾಗದಿಂದಲೇ
ಪ್ರಜ್ಞಾವಂತ ಸುಖವನ್ನು ಹೊಂದುತ್ತಾನೆ. ಜೀರ್ಯಂತಿ ಜೀರ್ಯತ ಕೇಶಾಹ ದಂತ ಜೀರ್ಯಂತಿ ಜೀರ್ಯತಃ ಧನಾಶಾ ಜೀವಿತಾಶಾ ಚ ಜೀರ್ಯತೋಪಿ ನ ಜೀರ್ಯತಃ. ಮನುಷ್ಯ ಮುದುಕನಾಗುತ್ತಿದ್ದ ಹಾಗೆ ತಲೆ ಹಣ್ಣಾಗುತ್ತದೆ, ಹಲ್ಲು ಮೆತ್ತಗಾಗುತ್ತದೆ. ಆದರೆ ಧನಾಶಾ ಜೀವಿತಾಶಾ ಚ, ಹಣದ ಆಸೆ, ಬದುಕಿನ ಆಸೆ ಮುದುಕರಾದರೂ ಇನ್ನಷ್ಟು ಹಿಗ್ಗುತ್ತದೆ ವಿನಃ ತಗ್ಗುವುದಿಲ್ಲ. ಪೂರ್ಣಂ ವರತತಃ ತ್ರಮ್ಮೆ ವಿಷಯಾಸಕ್ತ ಚೇತತಃ ತಥಾಪ್ಯನುದಿನಂ ತೃಷ್ಣ ಮಮತೇಷು ಉಪಜಾಯತೆ. ನೋಡಿ, ನನ್ನದೇ ದೃಷ್ಟಾಂತ. 1000 ವರ್ಷಗಳ ಕಾಲ ನಿರಂತರವಾಗಿ ಭೋಗಿಸಿದರೂ ಕೂಡ ನನಗೆ ತೃಪ್ತಿ ಆಗಿಲ್ಲ. ತಸ್ಮಾದೇತಾಮಹಂ ತ್ಯಕ್ತ್ವಾ ಬ್ರಹ್ಮಣ್ಯಾಧಾಯಮಾನತಂ ನಿರ್ದ್ವಂದ್ವೋ ನಿರ್ಮಮೋ ಭೂತ್ವಾ ಚರಿಷ್ಯಾಮಿ ಮೃಗೈಃ ಸಹ. ಆದ್ದರಿಂದ ಆಸೆಯನ್ನು ತೊರೆದು ಬ್ರಹ್ಮನಲ್ಲಿ ಮನಸ್ಸನ್ನು ಇಟ್ಟು ನಿರ್ದ್ವಂದ್ವನಾಗಿ ನಿರ್ಮಮನಾಗಿ ಈ ಭೂಮಿಯನ್ನು ತಿರುಗುತ್ತೇನೆ. ದಿಶಿ ದಕ್ಷಿಣ ಪೂರ್ವೋಸ್ತಕಾಶಾದಾದಾಯ ಜರಾಂ ದತ್ವಾ ಚ ಯೌವನಂ ರಾಜ್ಯೇಭಿಷಿಚ್ಯ ಪೂರ್ಂಚ ಪ್ರಯಯೌ ತಪಸೇವನಂ. ಹೀಗೆ ಪೂರ್ವಿನಿಂದ ಮತ್ತೆ ತನ್ನ ಮುದಿತನವನ್ನು ಮರಳಿ ಪಡೆದು ಅವನ ಯೌವನವನ್ನು ಅವನಿಗೆ ಕೊಟ್ಟು ರಾಜ್ಯದಲ್ಲಿ ಅಭಿಷೇಕ ಮಾಡಿ ತಪಸ್ಸಿಗೆ ಕಾಡಿಗೆ ಹೋದ. ದಿಶಿ ದಕ್ಷಿಣ ಪೂರ್ವಸ್ಯಾಂ ತುರುವಚುಂಚ ತಮಾದಿಜತ್ ಪ್ರತೀಚ್ಛಾಂತ ಯಥಾ ತಥಾ ದೃಶ್ಯಂ ದಕ್ಷಿಣಾಯಾಂ ತಥೋ ಯದುಂ. ಆಮೇಲೆ ತುರ್ವಶುವನ್ನು, ದೃಶ್ಯವನ್ನು ಮತ್ತು ಅನುವನ್ನು ಸುತ್ತಲೂ 4 ಜನರನ್ನು ಇಟ್ಟು ನೀವು ಮಾಂಡಲಿಕರು ಎಂದು ಹೇಳಿ ಚಕ್ರವರ್ತಿ ಪೂರ್ವ ಆಗಲಿ ಅಂತ ಹೇಳಿದ. ಕಾಡಿಗೆ ಹೊರಟ. ಹೀಗೆ ಚತುರ್ಥೇ ಅಂಶೆ ದಶಮೋಧ್ಯಾಯ. ಈ ಪೂರ್ವಿನ ವಂಶದಲ್ಲಿ ಬಂದವರು ಪಾಂಡವರು. ಮುಂದೆ ಮಾಂಡಲಿಕರು ಅಂದರೆ ಸಾಮಂತರು, ತುಂಡರಸರು ಅಂತ ಕರೀತಾರೆ ಕನ್ನಡದಲ್ಲಿ. ಒಂದು ಭಾಗಕ್ಕೆ ಒಡೆಯರು, ಅವರು ಚಕ್ರವರ್ತಿ ರಿಪೋರ್ಟ್ ಮಾಡಬೇಕು. ಹೀಗೆ ದಶಮೋಧ್ಯಾಯ, 10ನೆಯ ಅಧ್ಯಾಯ. ಅತಃಪರಂ ಯಯಾತೆ ಪ್ರಥಮ ಪುತ್ರಸ್ಯ ಯದೋರ್ವಂಶಮಹಂ ಕಥಯಾಮಿ. ಇನ್ನು ಮುಂದೆ ಯಯಾತಿಯ ಮೊದಲ ಮಗ ಯದುವಿನ ವಂಶವನ್ನು ಕುರಿತು ಹೇಳುತ್ತೇನೆ. ಯತ್ರ ಅಶೇಷ ಲೋಕ ನಿವಾತೋ ಮನುಷ್ಯ ಸಿದ್ಧ ಗಂಧರ್ವ ಯಕ್ಷ ರಾಕ್ಷಸ ಗುಚ್ಛಕ ಕಿನ್ನರ ಕಿಂಪುರುಷ ಅಪ್ಸರ ಉರಗ ವಿಹಗ ದೈತ್ಯ ದಾನವಾದಿತ್ಯ ರುದ್ರವಸ್ವಂಶ್ವಿ ಮರುದ್ದೇವರ್ಷಿಭಿ ಮುಮುಕ್ಷುಭಿ ಧರ್ಮಾರ್ಥಕಾಮ ಮೋಕ್ಷಾರ್ಥಿಭಿಶ್ಚ ತತ್ತತ್ಪರಲಾಭಾಯ ಸದಾ ಅಭಿಷ್ಟುತಃ ಅಪರಿಚ್ಛೇದ್ಯ ಮಾಹಾತ್ಮ್ಯಾಂಚೇನ ಭಗವಾನ್ ಅನಾದಿ ನಿಧನಃ ವಿಷ್ಣು ಅವತತಾರ. ಯಾವ ಯದುವಂಶದಲ್ಲಿ ಮನುಷ್ಯರು, ಸಿದ್ಧರು, ಗಂಧರ್ವರು, ಯಕ್ಷರು, ರಾಕ್ಷಸರು, ಗುಷ್ಯಕರು, ಕಿಂಪುರುಷರು, ಅಪ್ಸರೆಯರು, ನಾಗರು, ಪಕ್ಷಿಗಳು, ದೈತ್ಯರು, ದಾನವರು, ಆದಿತ್ಯರು, ರುದ್ರರು, ವಸುಗಳು, ಅಶ್ವಿದೇವತೆಗಳು, ಮರುದ್ದೇವತೆಗಳು, ಋಷಿಗಳು ಮೊದಲಾದ ಮುಮುಕ್ಷುವನ್ನು ಹೊಂದುವ, ಮೋಕ್ಷವನ್ನು ಹೊಂದುವ ಬಯಕೆ ಇರುವ, ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳೆಲ್ಲವನ್ನು ಬಯಸುವವರು ಯಾರನ್ನ ಪೂಜಿಸಬೇಕೋ ಅಂತಹ ನಾರಾಯಣನೇ ಕೃಷ್ಣನಾಗಿ ಅವತಾರ ಮಾಡಿದ. ಅತ್ರ ಶ್ಲೋಕಃ ಯದೋರ್ವಂಶಂ ನರಶ್ರುತ್ವಾ ಸರ್ವಪಾಪೈ ಪ್ರಮುಚ್ಯತೆ ಯತ್ರಾವತೀರ್ಣಂ ಕೃಷ್ಣಾಖ್ಯಂ ಪರಂ ಬ್ರಹ್ಮ ನಿರಾಕೃತಿ. ಯದುವಿನ ವಂಶವನ್ನು ಕೇಳಿ ಮನುಷ್ಯನಾದವನು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಯಾವ ಆ ಕುಲದಲ್ಲಿ ಕೃಷ್ಣವೆಂಬ ಪರಬ್ರಹ್ಮ ಹುಟ್ಟಿದೆಯೋ ಅಂತಹ ಕುಲ ಅಂತ ಹೇಳ್ತಾರೆ. ಅದನ್ನು ಮುಂದಿನ ಬಾರಿ ನೋಡೋಣ. ಈಗ ಒಂದು ಸ್ವಲ್ಪ ಹೊತ್ತು ಇದ್ದು ಒಂದು 15 ನಿಮಿಷ ಆಗಿ 12ಕ್ಕೆ ವಿಷ್ಣು ತತ್ವ ನಿರ್ಣಯ ಶುರು ಆಗುತ್ತೆ. ಕೃಷ್ಣಾರ್ಪಣಮಸ್ತು. ಅಸಂಗತ. ಹಾಗಾದರೆ ಪೂರ್ವಿನ ಹೆಂಡತಿಗೆ ಏನು ಪಿತೃಗಮನ ದೋಷವ? ಪೂರ್ವಿನ ಹೆಂಡತಿ ಮಾವನನ್ನು ಸಂಪರ್ಕಿಸಿದ ಪಾಪ ಬರಬೇಕಾಗುತ್ತೆ ಅಂತ ಸೇರಲೇಬಾರ್ದಾಗತ್ತೆ. ಹುಚ್ಚು ಅಂತ ಇವೆಲ್ಲ.
ಇದು ಅತೀ ಸಾಂಪ್ರದಾಯಿಕರಿದ್ದಾರಲ್ಲ ಅವ್ರು ಹೀಗೆ ಯೋಚನೆ ಮಾಡ್ತಾರೆ, ತೀರ ಬೇಕಾಗಿರಲ್ಲ. ಯದು ಯಾಕೆ ತಗೊಳ್ಳಿಲ್ಲ? ಅಲ್ಲೇ ಕಾರಣ ಉಂಟು ಬೇರೆ. ಎಲ್ಲ ಇವರು ಯಾರೋ ಒಬ್ಬ ಬ್ರಾಹ್ಮಣ ಯದುವಿಗೆ ಹೇಳಿದ್ದಂತೆ, ನಾನು ಏನು ಬೇಕೋ ಕೇಳ್ತೇನೆ ಅಂತ. ಅವನು ಏನು ಕೇಳ್ತಾನೆ ಅಂತ ಗೊತ್ತಿಲ್ಲ, ಯಾವತ್ತೋ ಕೇಳ್ತಾನೆ. ಅಕಸ್ಮಾತ್ ಅವನು ಯೌವನ ಕೇಳಿದ್ರೆ ಅದಕ್ಕೆ ಕೊಡಲ್ಲ ಅಂತ ಅವನು ಹೇಳಿದ್ದಿದ್ದು. ಅದು ಕಾರಣವನ್ನು ಹೇಳ್ತಾನಲ್ಲ. ಆದರೆ ಯಾತಿಗೆ ಆ ತರಹ ಬಂತು, ಯಾಕೆ ಯಾರು ಗೊತ್ತು? ಸಾಂಪ್ರದಾಯಿಕರೇನು ಹೇಳೋದು ಅಂತಂದರೆ, ಯದು ಇದ್ದಾನಲ್ಲ ಅವನು ಯಾಕೆ ಯಾತಿಗೆ ಯೌವನ ಕೊಡಲಿಲ್ಲ ಅಂದರೆ ಮಾತೃಗಮನ ದೋಷ ಬರುತ್ತೆ ಅಂತ. ಅದನ್ನೇ ನಾನು ಕೇಳಿದ್ದು. ಹಾಗಾದರೆ ಪೂರ್ವಿನ ಹೆಂಡತಿಗೆ ಶ್ವಶುರಗಮನ ದೋಷ ಬರುತ್ತಾ? ಯಾಕೆ ಅಂದರೆ ಕೊಟ್ಬಿಟ್ಟು ತಗೊಂಡಿದ್ದಲ್ಲ. ಏನೋ ಹುಚ್ಚುಚ್ಚು ಮಾಡ್ತಾರೆ, ಅವ್ರು ಬಿಡೋದು ಒಳ್ಳೇದು. ಆ ಲೆಕ್ಕದಲ್ಲಿ ನೋಡಿದ್ರೆ ಯಯಾತಿ ಕೊಟ್ಟಿಲ್ಲ, ಅವ್ನು ತಗೊಂಡಿಲ್ಲ. ತಗೊಂಡಿಲ್ಲ. ಯಾಕಂದ್ರೆ ಅವ್ನು ಹೇಗಿದ್ರು ರಾಜ ಇರೋದು